ಹಲೋ ಸ್ಟೂಡೆಂಟ್ಸ್, ನಾನಿವತ್ತು ಚಾಪ್ಟರ್ 3 ಡಾಟಾ ಹ್ಯಾಂಡ್ಲಿಂಗ್ ಬಗ್ಗೆ ನಿಮಗೆ ಸ್ವಲ್ಪ ವಿವರಣೆ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಎಕ್ಸಸೈಸ್ 3.1 ಹೇಳ್ತೀನಿ. ಡಾಟಾ ಹ್ಯಾಂಡ್ಲಿಂಗ್ ತುಂಬ ಈಸಿ ಚಾಪ್ಟರು. ಡಾಟಾ ಹ್ಯಾಂಡ್ಲಿಂಗ್ ಅಂದರೆ ಸರಾಸರಿ, ಕನ್ನಡದಲ್ಲಿ ಸರಾಸರಿ ಅಂತ ಹೇಳ್ತಾರೆ. ಈಗ ನೀವು ಒಂದು ದಿನಕ್ಕೆ 5 hours ಓದ್ತೀರಾ, ಹೀಗೆ 1 week 5 hours ಓದ್ತಾ ಇದ್ದರೆ ಅದನ್ನು ಕೌಂಟ್ ಮಾಡಿಬಿಟ್ಟು 1 weekಲ್ಲಿ 5 hours 5 5 5 5 5 5 5 5 5 ಒಟ್ಟು ಅದನ್ನು ಕೌಂಟ್ ಮಾಡಿಬಿಟ್ಟು ಡಿವೈಡ್ ಮಾಡಬೇಕು. ಎಷ್ಟು? 1 weekಗೆ 7 days. ಅದನ್ನು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? ಇದನ್ನು ಡಾಟಾ ಹ್ಯಾಂಡ್ಲಿಂಗಲ್ಲಿ ಬರೆಯಬಹುದು. ಅವರೇಜ್ ನೋಡ್ಬೋದು. ಅರ್ಥಮೆಟಿಕ್ ಮೀನ್ ಅಂತೇಳಿದರೆ ನೋಡಿ, ದ ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಆಫ್ ಎ ಗ್ರೂಪ್ ಆಫ್ ಡಾಟಾ ಇಸ್ ದ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಅಂದ್ರೇನು? ದ ಮೋಸ್ಟ್ ಕಾಮನ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ ಆಫ್ ಎ ಗ್ರೂಪ್ ಆಫ್ ಡಾಟಾ ಇಸ್ ದ ಅರ್ಥಮೆಟಿಕ್ ಮೀನ್ ಆರ್ ದ ಮೀನ್. ಅರ್ಥಮೆಟಿಕ್ ಮೀನ್ ಅನ್ಬೋದು, ಇಲ್ಲಾಂದರೆ ಮೀನ್ ಅಂತ ಹೇಳ್ಬೋದು. ಟು ಅಂಡರ್ಸ್ಟ್ಯಾಂಡ್ ದಿಸ್ in a better way, let us look at the following example. ಈಗ ನಾವು ಎಕ್ಸಾಂಪಲ್ ನೋಡ್ಬೋದು ಬೇಕಾದರೆ. 2 vessels contain 20 liters of 60 liters of milk respectively. 20 liters ಮಿಲ್ಕು ಮತ್ತು 60 liters ಮಿಲ್ಕ್ ಇದ್ದಾವೆ. 2 ವೆಸಲ್ಸಲ್ಲಿ ಒಂದರಲ್ಲಿ 20 liters ಮಿಲ್ಕು, ಇನ್ನೊಂದರಲ್ಲಿ 60 liters ಮಿಲ್ಕ್ ಇದ್ದಾವೆ. ವಾಟ್ ಈಸ್ ದ ಅಮೌಂಟ್ ವಾಟ್ ಈಚ್ ವೆಸಲ್ಸ್ ವುಡ್ ಹ್ಯಾವ್ if both share the milk equally? When we ask this question, we are seeking the arithmetic mean. In the solution nodi, in the above case, the average or the arithmetic mean would be, arithmetic mean alli total quantity of milk divided by number of vessels anta ಮಾಡ್ಕೋಬೇಕು. ನೆಕ್ಸ್ಟು ಟೋಟಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಎಷ್ಟಿತ್ತು? ಇಲ್ಲಿ ಕೊಟ್ಟಿದ್ದಾರೆ 20 + 60 ಆಗುತ್ತೆ. ನಂಬರ್ ಆಫ್ ವೆಸಲ್ಸ್ ಎಷ್ಟು? 2 ವೆಸಲ್ಸ್ ಅಲ್ವಾ, ಅದರಿಂದ 2 ವೆಸಲ್ಸ್ ಅಂತ ಬರ್ಕೋಬೇಕು. ಇಲ್ಲಿ ಲೀಟರ್ಸ್ ಈಕ್ವಲ್ ಎಷ್ಟಾಯಿತು? 20 + 60 ಎಷ್ಟಾಯಿತು? 80 ಆಯಿತು. 80ನ 2ಇಂದ ಡಿವೈಡ್ ಮಾಡಿ ಎಷ್ಟಾಯಿತು? 40 ಲೀಟರ್ಸ್ ಆಯಿತು. ಈಗ ನಮ್ಗೆ ಅವರೇಜ್ ಎಷ್ಟು ಸಿಕ್ತು? 40 ಲೀಟರ್ಸ್ ಸಿಕ್ತು. ದಸ್ ಈಚ್ ವೆಸಲ್ಸ್ ವುಡ್ ಹ್ಯಾವ್ 40 liters of milk. The average or arithmetic mean AM or simple mean is defined as follows. ಮೀನ್, ಈಗ ಮೀನಿಂದು ಅಂದರೆ ಇದು ಫಾರ್ಮುಲಾ ಬರುತ್ತೆ ನೋಡಿ. ಮೀನ್ ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇದು ಇಂಪಾರ್ಟೆಂಟ್. ಮೀನಿಂದು ನಮಗೆ ಕರೆಕ್ಟಾದ ಫಾರ್ಮುಲಾ ಇದಾಗಿರುತ್ತೆ. ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಈಗ ಸೀದಾ ನಾವು 3.1ಗೆ ಹೋಗೋಣ. ಎಕ್ಸಸೈಸ್ 3.1ಗೆ ಹೋಗೋಣ. ಇವಾಗ ಅದರಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಎಕ್ಸಸೈಸ್ 3.1, ಫೈಂಡ್ ದ ರೇಂಜ್ ಆಫ್ ಹೈಟ್ ಆಫ್ ಎನಿ 10 ಸ್ಟೂಡೆಂಟ್ಸ್ ಆಫ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸಲ್ಲಿರುವಂತಹ ಯಾವುದೇ 10 ಸ್ಟೂಡೆಂಟ್ಸನ್ನು ಹೈಟನ್ನು ತಗೊಂಡು ನಾವು ರೇಂಜನ್ನು ನೋಡಬೇಕು. ಫಸ್ಟ್ ನೋಡ್ಕೊಳ್ಳೋಣ, ನಾವೇ ಮಾಡೋಣ ಆಯಿತಾ. ಒಂದು ಅಂದಾಜಿಗೆ ಒಂದು ಹೈಟನ್ನು ತೊಗೊಂಡಿದ್ದೀನಿ ನಾನು. ಲೆಟ್ ದ ಹೈಟ್ಸ್ ಆಫ್ 10 ಸ್ಟೂಡೆಂಟ್ಸ್ ಬಿ 110 ಸೆಂಟಿಮೀಟರ್, 120 ಸೆಂಟಿಮೀಟರ್, 130 ಸೆಂಟಿಮೀಟರ್, 115 ಸೆಂಟಿಮೀಟರ್, 116 ಸೆಂಟಿಮೀಟರ್, 129 ಸೆಂಟಿಮೀಟರ್, 137 ಸೆಂಟಿಮೀಟರ್, 141 ಸೆಂಟಿಮೀಟರ್, 140 ಸೆಂಟಿಮೀಟರ್, 149 ಸೆಂಟಿಮೀಟರ್. ಇಲ್ಲಿ ರೇಂಜ್ ಕೇಳಿದ್ದಾರೆ. ಹೈಯೆಸ್ಟ್ ಅಬ್ಸರ್ವೇಷನ್ ಮೈನಸ್ ಲೋವೆಸ್ಟ್ ಅಬ್ಸರ್ವೇಷನ್. ರೇಂಜ್ ಈಕ್ವಲ್ ಹೈಯೆಸ್ಟ್ ಅಬ್ಸರ್ವೇಷನ್ ಎಷ್ಟು ಹೇಳಿ? ಇಲ್ಲಿ 149 ಆಗುತ್ತೆ. ಅದಕ್ಕಿಂತ ಜಾಸ್ತಿ ಯಾವುದಾದ್ರೂ ಇದೆಯಾ? ಇಲ್ಲಿ 149 ಹೈಯೆಸ್ಟು. ಲೋವೆಸ್ಟ್ ಅಬ್ಸರ್ವೇಷನ್ ಎಷ್ಟಿದೆ? ಲೋವೆಸ್ಟ್ ಎಲ್ಲಿದೆ? ಇಲ್ಲಿ 110. ಅದಕ್ಕಿಂತ ಕಡಿಮೆ ಯಾವುದಾದ್ರೂ ಇದೆಯಾ? ಇಲ್ಲ. ಅದರಿಂದ
10 ಸೆಂಟಿಮೀಟರ್. ಈಗ ಇದನ್ನು ಲೆಸ್ ಮಾಡಿದಾಗ 39 ಸೆಂಟಿಮೀಟರ್ ಬರುತ್ತೆ. ಇದು ಆನ್ಸರ್ ಆಗುತ್ತೆ. ನೀವು ಇದನ್ನು ನಿಮ್ಮ ಕ್ಲಾಸಲ್ಲಿ ಎಷ್ಟು ಹೈಟ್ ಇದ್ದಾರೆ ಒಂದು 10 ಮೆಂಬರ್ಸನ್ನು ತಗೊಂಡು ನೀವೇ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಆರ್ಗನೈಸ್ ದ ಫಾಲೋವಿಂಗ್ ಮಾರ್ಕ್ಸ್ ಇನ್ ಎ ಕ್ಲಾಸ್ ಅಸೈನ್ಮೆಂಟ್ ಇನ್ ಎ ಟ್ಯಾಬ್ಯುಲರ್ ಫಾರ್ಮ್. 4, 6, 7, 5, 3, 5, 4, 5, 2, 6, 2, 5, 1, 9, 6, 5, 8, 4, 6, 7. First one, which number is the highest? Second one, which number is the lowest? Third one, which is the range of the data? Fourth one, find the arithmetic mean. ಇಲ್ಲಿ 4 ಕ್ವಶನ್ ಕೊಟ್ಟಿದ್ದಾರೆ. ಒಂದು ಕ್ವಶನಲ್ಲಿ 4 ಕ್ವಶನ್ ಇದೆ. ಫಸ್ಟಿಗೆ ನಾವು ಈ ಥರ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರೋ ನಂಬರ್ಸನ್ನು ನಾವು ಈ ಥರ ಮಾಡ್ತಾ ಹೋಗಬೇಕು. ನೋಡಿ, ಮಾರ್ಕ್ಸು, ಟ್ಯಾಲಿ ಮಾರ್ಕ್ಸು, ಫ್ರೀಕ್ವೆನ್ಸಿ ಅಂತ ಮಾಡಿಕೊಂಡು ಇಲ್ಲಿ ಮಾರ್ಕ್ಸಲ್ಲಿ 1 2 3 1 ನಂಬರ್ ತೊಗೋಬೋದು. 1 2 3 4 5 6 7 8 9ವರೆಗೆ ನಾನು ಹಾಕಿದ್ದೀನಿ. ನೆಕ್ಸ್ಟು ಟ್ಯಾಲಿ ಮಾರ್ಕ್ಸ್, ಇದು ಫ್ರೀಕ್ವೆನ್ಸಿ. ಫಸ್ಟಿಗೆ ನೋಡಿ, 1 ಮಾರ್ಕ್ಸ್ ತೊಗೊಂಡವ್ರು ಎಷ್ಟು ಜನ ಇದ್ದಾರೆ? ಇಲ್ಲಿ 1 ಮಾರ್ಕ್ಸ್ ತೊಗೊಂಡವರು ಒಬ್ಬರು ಮಾತ್ರ ಅಲ್ವಾ. ಆದ್ದರಿಂದ ಇಲ್ಲಿ ಟ್ಯಾಲಿ ಮಾರ್ಕ್ಸಲ್ಲಿ 1, ಫ್ರೀಕ್ವೆನ್ಸಿ ಎಷ್ಟಾಯಿತು? 1 ಆಯಿತು. 2 ಮಾರ್ಕ್ಸ್ ತೊಗೊಂಡವ್ರು ನೋಡಿ, ಇಲ್ಲಿ 1 2 ಮೆಂಬರ್ಸ್ ಮಾತ್ರ, ಅದರಿಂದ 2, ಟ್ಯಾಲಿ ಮಾರ್ಕ್ಸಲ್ಲಿ 2 ಆಯಿತು, ಇಲ್ಲಿ 2 ಆಯಿತು. ನೆಕ್ಸ್ಟು 3 ಮಾರ್ಕ್ಸ್ ತೊಗೊಂಡವರು 1, 2 ಮಾರ್ಕ್ಸ್ ತೊಗೊಂಡವರು 1, ಇಲ್ಲಿ 1 ಆಯಿತು. 3 ಮಾರ್ಕ್ಸ್ ತೊಗೊಂಡವರು ಆಯಿತು. 4 ಮಾರ್ಕ್ಸ್ ತೊಗೊಂಡವರು 1 2 3, ಅದರಿಂದ 3 ಆಯಿತು, ಇಲ್ಲಿ 3 ಆಯಿತು. ನೆಕ್ಸ್ಟು 5 ಮಾರ್ಕ್ಸ್ ತೊಗೊಂಡವ್ರು ನೋಡೋಣ. 5 ಮಾರ್ಕ್ಸ್ ತೊಗೊಂಡವ್ರು ಎಷ್ಟು ಜನ ಇದ್ದಾರೆ? 1 2 3 4 5. ಇಲ್ಲಿ 5 ಬರೆದ್ಬಿಟ್ಟು 4 ಲೈನ್ ಹಾಕಿಬಿಟ್ಟು ಅಡ್ಡಗೆರೆ ಒಂದು ಹಾಕಿದರೆ 5 ಆಗುತ್ತೆ. 6 ಮಾರ್ಕ್ಸ್ ತೊಗೊಂಡವ್ರು ಎಷ್ಟು ಜನ ಇದ್ದಾರೆ? 1 2 3 4 ಇದ್ದಾರೆ, ಅದರಿಂದ ಇಲ್ಲಿ 4 ಬರೆದ್ಬಿಟ್ಟು 4 ಲೈನ್ ಹಾಕಬೇಕು. ನೆಕ್ಸ್ಟು 7 ಮಾರ್ಕ್ಸು 1 2 ಮಾತ್ರ ಇದ್ದಾರೆ. 8 ಮಾರ್ಕ್ಸ್ ತೊಗೊಂಡವರು 8 ಒಂದೇ ಇದ್ದಾರೆ, ಅದರಿಂದ 1 ಬರ್ತಿದ್ದೀನಿ. 9 ಮಾರ್ಕ್ಸ್ ತೊಗೊಂಡವರು 9ಗೆ ಒಬ್ಬರೇ ಇದ್ದಾರೆ, ಅದರಿಂದ 1 ಆಯಿತು. ಅದಕ್ಕೆ ನೆಕ್ಸ್ಟ್ ಇಲ್ಲ, 10 ಮಾರ್ಕ್ಸ್ ಎಲ್ಲ ಇಲ್ಲ, ಇಲ್ಲಿ 9 ಮಾರ್ಕ್ಸ್ ಲಾಸ್ಟ್ ಇದೆ. ನೆಕ್ಸ್ಟ್ ಕ್ವಶನು, ವಿಚ್ ನಂಬರ್ ಈಸ್ ದ ಹೈಯೆಸ್ಟ್? ಇಲ್ಲಿ ಹೈಯೆಸ್ಟ್ ನಂಬರ್ ಯಾವುದಿಲ್ಲಿ? 9 ಅಲ್ವಾ, ಅದರಿಂದ 9. ಲೋವೆಸ್ಟ್ ಆಗಬೇಕು. ಲೋವೆಸ್ಟ್ ನಂಬರ್ ಯಾವುದು? 1, ಅದರಿಂದ 1. ರೇಂಜ್ ಆಫ್ ದ ಡಾಟಾ ಈಸ್, ರೇಂಜ್ ಆಫ್ ದ ಡಾಟಾನ ನಾವು ನೋಡಬೇಕಲ್ವಾ. ಹೈಯೆಸ್ಟ್ ಅಬ್ಸರ್ವೇಷನ್ ಮೈನಸ್ ಲೋವೆಸ್ಟ್ ಅಬ್ಸರ್ವೇಷನ್ ಅಂತ ಮಾಡಿಕೊಂಡು ನಾವು ಇಲ್ಲಿ ಮಾಡಬೇಕು. ಹೈಯೆಸ್ಟ್ ಅಬ್ಸರ್ವೇಷನ್ ನಾವು ಮಾಡಿದ್ದೀವಿ ನೋಡಿ, 9 ಮೈನಸ್ ಲೋವೆಸ್ಟ್ ಅಬ್ಸರ್ವೇಷನ್ ಅಂದರೆ 1, ಮೈನಸ್ ಮಾಡಿದ್ರಾಗ 8 ಬರುತ್ತೆ. 4th ಒಂದು ಕ್ವಶನ್, ದ ಅರ್ಥಮೆಟಿಕ್ ಮೀನನ್ನು ನೋಡಬೇಕು. ಆವಾಗ ಹೇಳಿದ್ದೀನಿ ಈ ಫಾರ್ಮುಲಾನ ಕರೆಕ್ಟ್ ನೆನ್ಪಿಟ್ಕೋಬೇಕಂತ. ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್, ಇದನ್ನು ಮಾಡಬೇಕು. ಏನಿದೆ ಇಲ್ಲಿರುವ ನಂಬರ್ಸ್ ಅಷ್ಟೂ ಕೌಂಟ್ ಮಾಡಬೇಕು. ಇದಿಷ್ಟು ನಂಬರ್ಸನ್ನು ಕೌಂಟ್ ಮಾಡಬೇಕು. ಇಲ್ಲಿ ನೋಡಿ, 4 + 6 + 7 + 5 + 3 + 5 + 4 + 5 + 2 + 6 + 2 + 5 + 1 + 9 + 2 6 + 5 + 8 + 4 + 6 + 7 + 7 ಡಿವೈಡೆಡ್ ಬೈ 20 ನಂಬರ್ಸ್ ಇದೆ ನೋಡಿ, ಕೌಂಟ್ ಮಾಡಿಬೇಕಾದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 ಟೋಟಲ್ ಕೌಂಟ್ ಮಾಡಿ ಬರೀಬೇಕು. 20 ನಂಬರ್ಸ್ ಆಯಿತು. ಇದಿಷ್ಟನ್ನು ಕೌಂಟ್ ಮಾಡಿದಾಗ ನಮಗೆ 100 ಆಗುತ್ತೆ. 100 ಡಿವೈಡೆಡ್ ಬೈ 20 ಆಯಿತು. ಫಸ್ಟಿಗೆ ಈಸಿ ಮೆಥಡ್ ಹೇಳ್ತೀನಿ ನೋಡಿ, 21 25 ಆಗುತ್ತೆ. ಇಲ್ಲಿ 0 0, ಫಸ್ಟ್ 0, ಈ ಫಸ್ಟ್ 0 ಹೋಯಿತು. ಈಗ 2 1 ಆರಾಮಾಗಿ ನೀವು ಏನು ಡಿವೈಡ್ ಮಾಡ್ಬೋದು. 2 1 2 5 ಅಂದರೆ 5 ಬಂತು. ದ ಅರ್ಥಮೆಟಿಕ್ ಮೀನ್ ಈಸ್ 5. ನೆಕ್ಸ್ಟು 3rd ಒನ್, ಫೈಂಡ್ ದ ಮೀನ್ ಆಫ್ ದ ಫಸ್ಟ್ 5 ಹೋಲ್ ನಂಬರ್ಸ್.
ಫೈಂಡ್ ದ ಮೀನ್ ಆಫ್ ದ ಫಸ್ಟ್ 5 ಹೋಲ್ ನಂಬರ್ಸ್. ಫಸ್ಟ್ 5 ಹೋಲ್ ನಂಬರ್ಸ್ ಆರ್ 0. ಹೋಲ್ ನಂಬರ್ಸಲ್ಲಿ ಝೀರೋನೂ ಆ್ಯಡ್ ಆಗಿರುತ್ತೆ, ಅದೊಂದು ನೆನ್ಪಿಟ್ಕೋಬೇಕು. 0 1 2 3 4 ಮೀನ್ ಸಮ್. ಫಸ್ಟಿಗೆ ನಾವು ಇದನ್ನು ಬರ್ಕೋಬೇಕು, ಯಾವುದು ಫಾರ್ಮುಲಾ ಬರ್ಕೋಬೇಕು. ಮೀನ್ ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಬರ್ಕೊಂಡು ಮೀನ್ ಬರಿಬೇಕು. ನೆಕ್ಸ್ಟು ಈ ನಂಬರ್ಸ್ನೆಲ್ಲ ಆ್ಯಡ್ ಮಾಡಬೇಕು. 0 + 1 + 2 + 3 + 4 ಟೋಟಲ್ ಎಷ್ಟು ನಂಬರ್ ಆಯಿತು? ಡಿವೈಡೆಡ್ ಬೈ 1 2 3 4 5. ಅವ್ರು ಹೇಳಿರೋದು 5, ಅದರಿಂದ 5 ಮೀನ್ ಈಕ್ವಲ್ ಕೌಂಟ್ ಮಾಡಿ. 0 + 1 1, 1 + 2 3, 3 + 3 6, 6 + 4 10 ಆಯಿತು. 10 ಡಿವೈಡೆಡ್ ಬೈ 5 ಆಯಿತು. 5 1s 5 2s ಅಂದರೆ ಮೀನ್ 2. ಹೆನ್ಸ್ ದ ಮೀನ್ ಆಫ್ ಫಸ್ಟ್ 5 ಹೋಲ್ ನಂಬರ್ ಈಸ್ 2. ನೆಕ್ಸ್ಟು ಫೋರ್ತ್ ಒನ್. A cricketer scores the following runs in 8 innings: 58, 76, 40, 35, 46, 45, 0, 100. ಮೀನ್ ಫಸ್ಟಿಗೆ ನಾವು ಇದೆಲ್ಲ ಬರ್ಕೊಂಡ ನಂತರ ನೆಕ್ಸ್ಟ್ ಆನ್ಸರಲ್ಲಿ ಮೀನ್ ಇದನ್ನು ನಾವು ಬರೀಲೇಬೇಕು. ಈ ಫಾರ್ಮುಲಾನ ಫಸ್ಟ್ ಬರ್ಕೊಳ್ಳೇಬೇಕು, ಇಲ್ಲಾಂದರೆ ನಮಗೆ ಏನೂ ಗೊತ್ತಾಗಲ್ಲ. ಫಾರ್ಮುಲಾ ಫಸ್ಟ್ ಬರ್ಕೊಳ್ಳೇಬೇಕು. ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್, ಇದ್ರ ಪ್ರಕಾರ ಮಾಡ್ತಾ ಹೋಗಬೇಕು. ಮೀನ್ ಫಸ್ಟಿಗೆ ಈ ನಂಬರ್ಸ್ ಎಲ್ಲ ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಎಷ್ಟು ನಂಬರ್ಸ್ ಇದೆ? 1 2 3 4 5 6 7 8 8 ಅಂತ ಡಿವೈಡ್ ಮಾಡಿ 8 ಅಂತ ಬರೀಬೇಕು. ಇದಿಷ್ಟನ್ನು ಕೌಂಟ್ ಮಾಡಿದಾಗ ನಮಗೆ 400 ಬರುತ್ತೆ. ಡಿವೈಡೆಡ್ ಬೈ 8. ಈಗ ಡಿವೈಡ್ ಮಾಡಿ. 8 1s 8. ಫಸ್ಟಿಗೆ ಇಲ್ಲ ನೋಡಿ, 8 1s 8, 8 5s 58. ಸಾರಿ, 8 1s 8, 8 5s 40. ಈ ಝೀರೋನ ಹಾಗೆ ಬರ್ಕೊಂಡ್ರೆ ಆಯಿತು, ಅಂದರೆ 50 ಬರುತ್ತೆ. ಮೀನ್ 50 ಆಯಿತು. ಮೇನು ಫಾಲೋವಿಂಗ್ ಟೇಬಲ್ ಶೋಸ್ ದಿ ಪಾಯಿಂಟ್ಸ್ ಆಫ್ ಈಚ್ ಪ್ಲೇಯರ್ಸ್ ಸ್ಕೋರ್ಡ್ ಇನ್ 4 ಗೇಮ್ಸ್. ಇಲ್ಲಿ 4 ಗೇಮ್ಸ್ ಇದ್ದಾವೆ. ಪ್ಲೇಯರ್ಸ್ ನೇಮ್ ಕೊಟ್ಟಿದ್ದಾರೆ, A B C ಅಂತ ಕೊಟ್ಟಿದ್ದಾರೆ. ಗೇಮ್ಸನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಎ ಗೇಮ್ 1ಅಲ್ಲಿ 2ಅಲ್ಲಿ 3ಅಲ್ಲಿ 4ಅಲ್ಲಿ ಆಟ ಆಡಿರೋದು. ಬಿ ಗೇಮ್ 1ಅಲ್ಲಿ, ಗೇಮ್ 2ಅಲ್ಲಿ, ಗೇಮ್ 3ಅಲ್ಲಿ, ಗೇಮ್ 4ಅಲ್ಲಿ ಆಟ ಆಡಿರೋದು. ಸಿ ಗೇಮ್ 1ಅಲ್ಲಿ, ಗೇಮ್ 2ಅಲ್ಲಿ, ಗೇಮ್ 3ಅಲ್ಲಿ ಆಟ ಆಡಿರೋದು. ಗೇಮ್ 4ಅಲ್ಲಿ ಆಟ ಆಡಿರೋದನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಾಗಿ ಕ್ವಶನ್ಸ್ ಕೊಟ್ಟಿದ್ದಾರೆ. ನಾವು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್. ಫಸ್ಟ್ ಒನ್, ಫೈಂಡ್ ದ ಮೀನ್ ಟು ಡಿಟರ್ಮಿನ್ ಏಸ್ ಅವರೇಜ್ ನಂಬರ್ ಆಫ್ ಪಾಯಿಂಟ್ಸ್ ಸ್ಕೋರ್ಡ್ ಪರ್ ಗೇಮ್. ಇದಕ್ಕೆ ಈ ಕ್ವಶನಿಗೆ ಫಸ್ಟ್ ಆನ್ಸರ್ ನೋಡ್ಕೊಳ್ಳೋಣ. ಫಸ್ಟು ಫೈಂಡ್ ದ ಮೀನ್ ಟು ಡಿಟರ್ಮಿನ್ ಏಸ್ ಅವರೇಜ್ ನಂಬರ್ ಆಫ್ ಪಾಯಿಂಟ್ಸ್ ಸ್ಕೋರ್ಡ್ ಪರ್ ಗೇಮ್. ಫಸ್ಟಿಗೆ ಮೀನ್ ಆಫ್ ಪ್ಲೇಯರ್ಸ್ ಎ. ಮೀನಿಂದು ನಮಗೆ ಫಾರ್ಮುಲಾ ಗೊತ್ತಲ್ವಾ? ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಆಫ್ ಅಬ್ಸರ್ವೇಷನ್ ಅಲ್ವಾ? ಅದಕ್ಕೆ ಫಸ್ಟಿಗೆ ಏದು ನೋಡ್ಕೋಬೇಕು. ಫಸ್ಟಿಗೆ ಏದು ಎ ಈಕ್ವಲ್ 14 + 16 + 10 + 10 ಮಾಡ್ಕೋಬೇಕು. ಡಿವೈಡೆಡ್ ಬೈ ಎಷ್ಟಿದೆ? 1 2 3 4 ಇದೆ ಅಲ್ವಾ? ಡಿವೈಡೆಡ್ ಬೈ 4. ಇದಿಷ್ಟು ಆ್ಯಡ್ ಮಾಡಿದಾಗ 50 ಆಯಿತು. 50 ಡಿವೈಡೆಡ್ ಬೈ 4 ಅಂದರೆ ನಾವಿಲ್ಲಿ ಡಿವೈಡೆಡ್ ಮಾಡಬೇಕು. 50 ಡಿವೈಡೆಡ್ ಬೈ 4 ಅಂದರೆ 12.5 ಬರುತ್ತೆ. ಮೀನ್ ಆಫ್ ಪ್ಲೇಯರ್ ಎ ಈಕ್ವಲ್ 12.5 ಅಂತ ಆಗುತ್ತೆ ಆನ್ಸರು. ಸೆಕೆಂಡ್ ಒನ್ನು, ಅಲ್ಲಿ ಏದು ಕೇಳಿದ್ರು ಏದಾಯಿತು. ಸೆಕೆಂಡ್ ಒನ್, ಟು ಫೈಂಡ್ ದ ಮೀನ್ ನಂಬರ್ ಆಫ್ ಪಾಯಿಂಟ್ಸ್ ಪರ್ ಗೇಮ್ ಫಾರ್ ಸಿ, ವುಡ್ ಯು ಡಿವೈಡ್ ದ ಟೋಟಲ್ ಪಾಯಿಂಟ್ಸ್ ಬೈ 3 ಆರ್ ಬೈ 4? ವೈ? ಇಲ್ಲಿಗೆ ನಮಗೆ ಪಾಯಿಂಟ್ಸು 3 ಈ ಸಿ ಅಲ್ಲಿ ಎಷ್ಟು ಗೇಮ್ಸನ್ನು ಆಟ ಆಡಿದ್ದಾರೆ? 3ನ ಅಥವಾ 4 ಅಂತ ನೋಡಬೇಕು. ಎಷ್ಟು ನೋಡಿ, ಇಲ್ಲಿ ಸಿ ಅಲ್ಲಿ 1 2 3 ಅಷ್ಟೇ. ಡಿಡ್ ನಾಟ್ ಪ್ಲೇ. ಇಲ್ಲಿ 3ನ ಆಟ ಆಡಲೇ ಇಲ್ಲ, ಅಂದರೆ 1 2 3. ಅದರಿಂದ 3 ಗೇಮ್ಸ್. 3 ಈಸ್ ಡಿಡ್ ನಾಟ್ ಪ್ಲೇ ಅಲ್ವಾ? 3rd ಗೇಮ್ ಆಟ ಆಡಲೇ ಇಲ್ಲ ಅವನು. ನೆಕ್ಸ್ಟು ಥರ್ಡ್ ಒನ್, ಬಿ ಪ್ಲೇಡ್ ಇನ್ ಆಲ್ ದ ಬಿ. ಈಗ ಬಿ ಬಗ್ಗೆ ಹೇಳ್ತಾ ಇದ್ದಾರೆ. ಬಿ ಪ್ಲೇಡ್ ಇನ್ ಆಲ್ ದ
4 ಗೇಮ್ಸನ್ನು ಆಟ ಆಡಿದ್ದಾನೆ ಬಿ. ಹೌ ವುಡ್ ಯು ಫೈಂಡ್ ದ ಮೀನ್? ಈಗ ಮೀನನ್ನು ನೋಡಬೇಕು. ಮೀನ್ ಆಫ್ ಪ್ಲೇಯರ್ ಬಿ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಈಗ ಬಿಯಲ್ಲಿ ಗೇಮ್ 1ನಲ್ಲಿ 0 + 8 + 6 + 4 ಹಾಗೆ ಬರ್ತಿದ್ದೀನಿ, ಡಿವೈಡೆಡ್ ಬೈ 4, ಯಾಕಂದರೆ 1 2 3 4 ಗೇಮ್ಸನ್ನು ಆಟ ಆಡಿದಲ್ವಾ. ನೆಕ್ಸ್ಟು ಇದು ಇಷ್ಟನ್ನು ಆ್ಯಡ್ ಮಾಡಿದಾಗ 18 ಬಂತು. 18 ಡಿವೈಡೆಡ್ ಬೈ 4 ಅಂದರೆ ಈ ಥರ ಡಿವೈಡ್ ಮಾಡಿಬಿಟ್ಟು ಆನ್ಸರ್ ಎಷ್ಟು ಬಂತು? 4.5. ಫೋರ್ತ್ ಒನ್ನು, ಹೂ ಈಸ್ ದ ಬೆಸ್ಟ್ ಪರ್ಫಾರ್ಮರ್? ಯಾರು ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ನೋಡಬೇಕು. ಬೆಸ್ಟ್ ಪರ್ಫಾರ್ಮರ್ ಯಾರು ನೋಡಬೇಕಂದ್ರೆ ಸೀದ್ ನೋಡ್ಕೋಬೇಕು ಫಸ್ಟು. ಈಗ ನಾವು ಏದ್ ನೋಡಿದ್ವಿ, ಬಿ ನೋಡಿದ್ವಿ, ಆದರೆ ಸೀದ್ ನೋಡಿಲ್ಲ. ಸೀದ್ ನೋಡ್ಕೊಂಡ್ಮೇಲೆ ನಾವು ಸೀದು ಮೀನ್ ನೋಡಿದ್ಮೇಲೆ ನಾವು ಯಾರು ಬೆಸ್ಟ್ ಪರ್ಫಾರ್ಮರ್ ಅಂತ ನೋಡ್ಬೋದು. ಮೀನ್ ಆಫ್ ಪ್ಲೇಯರ್ ಸಿ ಈಕ್ವಲ್ ಸಿದು 8, ಫಸ್ಟ್ ಗೇಮ್ 8 + 11 ಡಿಡ್ ನಾಟ್ ಅಂದರೆ ಏನೂ ಇಲ್ಲ ಅಲ್ವಾ, ಬಿಟ್ಬಿಡಬೇಕು, + 13. 8 + 11 + 13 ಡಿವೈಡೆಡ್ ಬೈ 3. ಯಾಕಂದರೆ 1 2 3 ಆಯಿತು. 3 ಗೇಮಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿರೋದು. ಈಕ್ವಲ್ ಇದು ಆ್ಯಡ್ ಮಾಡಿದಾಗ 32 ಬಂತು, ಡಿವೈಡೆಡ್ ಬೈ 3. ಈ ಥರ ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. 10 ಮೀನ್ ಆಫ್ ಪ್ಲೇಯರ್ ಸಿ ಈಕ್ವಲ್ 10.66 ಬರುತ್ತೆ. ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ 6 ಅನ್ನೋದು. ಪ್ಲೇಯರ್ ಎ ಈಸ್ ದ ಬೆಸ್ಟ್ ಪರ್ಫಾರ್ಮರ್. ಯಾಕಂದರೆ ಇಲ್ಲಿ ನೋಡಿ, ಎಗೆ 12.5 ಬಂತು, ಬಿಗೆ 4.5 ಬಂತು, ಸಿಗೆ 10.66 ಬಂದಿದೆ. ಆದ್ದರಿಂದ 12.5 ಗ್ರೇಟ್ ಅಲ್ವಾ. ಆದ್ದರಿಂದ ಬೆಸ್ಟ್ ಪರ್ಫಾರ್ಮರ್ ಯಾರು? 12.5 ಬಂತು. ಇದಿಷ್ಟು ಮೀನು, ನಾವು ತೆಗೆದಿರುವಂತಹ ಮೀನುಗಳು. ನೆಕ್ಸ್ಟು ಸಿಕ್ಸ್ತ್ ಒನ್ನು, the marks out of 100 obtained by a group of students in a science test are 85, 76, 90, 85, 39, 48, 56, 95, 81 and 75. Find the first one, highest and the lowest marks obtained by the students. ಫಸ್ಟ್ ಕ್ವಶನನ್ನು ನಾವು ನೋಡೋಣ. ಫಸ್ಟ್ ಕ್ವಶನ್ ಯಾವುದು? ಹೈಯೆಸ್ಟ್ ಆ್ಯಂಡ್ ದ ಲೋವೆಸ್ಟ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ ಅಂತ ಇದೆ. ಫಸ್ಟ್ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಾಗುತ್ತೆ? ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಾಗುತ್ತೆ? 85 ಇದೆ. ಅದಕ್ಕೂ ನೆಕ್ಸ್ಟು 85 ಆದಮೇಲೆ 90 ಇದೆ. 90ಕ್ಕಿಂತ ಜಾಸ್ತಿ ಯಾವುದಾದ್ರೂ ಇದೆಯಾ? 95 ಇದೆ. ಆದ್ದರಿಂದ 95 ಹೈಯೆಸ್ಟ್ ಮಾರ್ಕ್ಸ್ ಇಸ್ 95. ಲೋವೆಸ್ಟ್ ಮಾರ್ಕ್ ಎಷ್ಟಿದೆ ನೋಡೋಣ. 76, 39 ಇದೆ. 39ಕ್ಕಿಂತ ಕಡಿಮೆ ಇರೋದು ಯಾವುದಾದ್ರೂ ಇದೆಯಾ? ಇಲ್ಲ, 39. ಲೋವೆಸ್ಟ್ ಮಾರ್ಕ್ಸ್ 39. ನೆಕ್ಸ್ಟ್ ಕ್ವಶನ್, ರೇಂಜ್ ಆಫ್ ದ ಮಾರ್ಕ್ಸ್ ಅಬ್ಟೈನ್ಡ್. ರೇಂಜ್ ಆಫ್ ದ ಮಾರ್ಕ್ ಅಬ್ಟೈನ್ಡ್. ರೇಂಜ್ ನೋಡಬೇಕಂದ್ರೆ ಏನು ಮಾಡಬೇಕು? ಲೆಸ್ ಮಾಡಬೇಕಲ್ವಾ. ರೇಂಜ್ ಅಂದರೆ ಈಗ ಹೈಯೆಸ್ಟ್ ಮಾರ್ಕ್ಸು ಮತ್ತು ಲೋವೆಸ್ಟ್ ಮಾರ್ಕ್ಸನ್ನು ಲೆಸ್ ಮಾಡಬೇಕು. ಈಗ ಹೈಯೆಸ್ಟ್ ಮಾರ್ಕ್ ಮೈನಸ್ ಲೋವೆಸ್ಟ್ ಮಾರ್ಕ್ಸ್ ಲೆಸ್ ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತೆ. ಹೈಯೆಸ್ಟ್ ಮಾರ್ಕ್ಸು 95 ಮೈನಸ್ ಲೋವೆಸ್ಟ್ ಮಾರ್ಕ್ಸು 39, ಆವಾಗ ಆನ್ಸರ್ ಬರುತ್ತೆ 56 ಮಾರ್ಕ್ಸ್. ಇದು ರೇಂಜು. ನೆಕ್ಸ್ಟು ಥರ್ಡ್ ಒನ್, ಮೀನ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ದ ಗ್ರೂಪ್. ಗ್ರೂಪಲ್ಲಿ ಮೀನನ್ನು ನಾವು ನೋಡಬೇಕು. ಈಗ ಮೀನ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ದ ಗ್ರೂಪ್. ಮೀನ್ ಫಸ್ಟು ಮೀನಿನ ಫಾರ್ಮುಲಾನ ನಮ್ಗೆ ಗೊತ್ತಿರಬೇಕು. ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಮೀನ್ ಫಸ್ಟಿಗೆ ಎಲ್ಲ ಮಾರ್ಕ್ಸ್ಗಳನ್ನು ಟೋಟಲ್ ಮಾಡ್ಕೋಬೇಕು. ಡಿವೈಡೆಡ್ ಬೈ 10. ಯಾಕಂದರೆ ಇಲ್ಲಿ ಎಷ್ಟು ಕೌಂಟ್ ಮಾಡಿ ಬರೀಬೇಕು.
ಒಟ್ಟು ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟು ಜನದ ಆಗುತ್ತೆ. ಒಟ್ಟು 10 ಸ್ಟೂಡೆಂಟ್ಸ್ ಇದ್ದಾರೆ. ನೆಕ್ಸ್ಟ್ ಮೀನು, ಇದು ಟೋಟಲ್ ಮಾಡಿದಾಗ 730 ಆಗುತ್ತೆ, 730 ಆಗುತ್ತೆ, ಡಿವೈಡೆಡ್ ಬೈ 10. ಇಲ್ಲಿ ನೋಡಿ ಈಸಿಯಾಗಿ ನಾವು ಡಿವೈಡ್ ಮಾಡ್ಬೋದು. ಇಲ್ಲಿ 1 0 ಇದೆ, ಇಲ್ಲಿ 1 0 ಇದೆ, ಲಾಸ್ಟ್ 0 ಮಾತ್ರ ನಾವು ಮಾಡ್ಬೋದು. ಇಲ್ಲಿ ಮಿಡಲಲ್ಲಿ 0 ಇದ್ದರೆ ಆ ಥರ ಮಾಡಲಿಕ್ಕಿಲ್ಲ. ಈ ಲಾಸ್ಟಲ್ಲಿ 0 ಬರುತ್ತಲ್ಲ ಆವಾಗ ಮಾತ್ರ ಈ ಥರ ನಾವು ಡಿವೈಡ್ ಮಾಡ್ಬೋದು. ಇವಾಗ 73 ಮೀನ್ 73 ಆಗುತ್ತೆ. ಹೆನ್ಸ್ ದ ಮೀನ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ದ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಈಸ್ 73. ಆನ್ಸರ್ ಈಸ್ 73. ನೆಕ್ಸ್ಟ್ 7th one, the enrollment in a school during 6 consecutive years was a follow: 1555, 1670, 1750, 2013, 2540, 2820. Find the mean enrollment of the school for this period. ಇವಾಗ ಇದರ ಮೀನನ್ನು ನೋಡೋಣ. ಇದು ತುಂಬ ಈಸಿ ಇದೆ. ನೀವು ಒಂದು ಸರಿ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ನೀವು ಎಲ್ಲನೂ ಒಂದೇ ಥರ ಮಾಡ್ತಾ ಹೋದರೆ ಆಯಿತು. ಈ ಮೀನನ್ನು ಕರೆಕ್ಟಾಗಿ ಕಲ್ತಿರ್ಬೇಕು ನೀವು, ಮೀನಿನ ಫಾರ್ಮುಲಾನ. ಫಸ್ಟು ಇದೆಲ್ಲನೂ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಈ ನಂಬರ್ಸನ್ನು ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಈ ನಂಬರ್ಸ್ ಇದೆಯಲ್ಲ, ಈ ನಂಬರ್ಸನ್ನು ಎಲ್ಲನೂ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಎಷ್ಟು ನಂಬರ್ ಇದೆ? 1 2 3 4 5 6 ಇದೆ ಅಲ್ವಾ. 6 ಅಂದರೆ ಡಿವೈಡೆಡ್ ಬೈ 6 ಆಯಿತು. ಮೀನು ಇದೆಲ್ಲ ಟೋಟಲ್ ಮಾಡಿದಾಗ, ನಾನು ಇಲ್ಲಿ ಟೋಟಲ್ ಮಾಡಿದ್ದೀನಿ, ಟೋಟಲ್ ಮಾಡಿದಾಗ 11,348 ಬಂತು, ಡಿವೈಡೆಡ್ ಬೈ 6. ಮೀನು ಇದನ್ನು ನಾನು ಡಿವೈಡ್ ಮಾಡಿದಾಗ ಇಷ್ಟು ಬಂತು, 2058 ಬಂತು. ಇದು ಆನ್ಸರ್ ಆಗುತ್ತೆ. ಹೆನ್ಸ್ ದ ಮೀನ್ ಎನ್ರೋಲ್ಮೆಂಟ್ ಆಫ್ ದ ಸ್ಕೂಲ್ ಈಸ್ 2058 ಆಗುತ್ತೆ. Eighth one, the rainfall in mm in a city on 7 days of a certain week was recorded as follows. Day rainfall, ಮಂಡೆಯಿಂದ ಸಂಡೇವರೆಗೂ ರೈನ್ಫಾಲ್ ಆಗಿರೋಂಥದ್ದು, 1 ವೀಕಲ್ಲಿ ರೈನ್ಫಾಲ್ ಆಗಿರೋದು ಎಷ್ಟು ಅಂತ ಕೊಟ್ಟಿದ್ದಾರೆ. ಫಸ್ಟು ಮಂಡೆಯಲ್ಲಿ ಏನೂ ಇಲ್ಲ, 0 ಇತ್ತು. ಟ್ಯೂಸ್ಡೇಯಲ್ಲಿ 12.2 ಇದೆ, ವೆಡ್ನೆಸ್ಡೇಯಲ್ಲಿ 2.1 ಇದೆ, ಥರ್ಸ್ಡೇಯಲ್ಲಿ 0 ಇದೆ, ಫ್ರೈಡೇಯಲ್ಲಿ 20.5 ಇತ್ತು, ಸ್ಯಾಟರ್ಡೇಯಲ್ಲಿ 5.5 ಇದೆ, ಸಂಡೇಯಲ್ಲಿ 1.6 ಇದೆ. ಫಸ್ಟ್ ಕ್ವಶನ್, ಫೈಂಡ್ ದ ರೇಂಜ್ ಆಫ್ ದ ರೈನ್ಫಾಲ್ ಇನ್ ದ ಅಬೋವ್ ಡಾಟಾ. ರೇಂಜ್ ನೋಡೋದು ಈಸಿ. ಹೈಯೆಸ್ಟ್ ಅಬ್ಸರ್ವೇಷನ್ ಮೈನಸ್ ಲೋವೆಸ್ಟ್ ಅಬ್ಸರ್ವೇಷನ್. ನಾವು ಇಲ್ಲಿ ಹೈಯೆಸ್ಟ್ ಅಬ್ಸರ್ವೇಷನ್ ಯಾವುದು ಅಂತ ನೋಡ್ಕೋಬೇಕು. ಇಲ್ಲಿ ಹೈಯೆಸ್ಟ್ ಅಬ್ಸರ್ವೇಷನ್ ಯಾವುದಿದು? 12 ನೆಕ್ಸ್ಟ್ ಯಾವುದಿದೆ? 20 ಇದೆ. 20.5 ಮೈನಸ್ ಇಲ್ಲಿ 20.5 ಆಗುತ್ತೆ. ನೆಕ್ಸ್ಟ್ ಲೋವೆಸ್ಟ್ ಅಂದರೆ ಯಾವುದಿದೆ? 0 ಇದೆ ಅಲ್ವಾ. ಎರಡು ಮಂಡೇ ಮತ್ತು ಥರ್ಸ್ಡೇ 0 ಇದೆ. ಅಂದರೆ ಅದೆರಡು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 20.5 ಮೈನಸ್ 0.0 ಮೈನಸ್ ಮಾಡಿದ್ರೆ ರೇಂಜ್ 20.5 mm ಆಗುತ್ತೆ. ರೇಂಜು 20.5 mm ಆಗುತ್ತೆ. ನೆಕ್ಸ್ಟು ಫೈಂಡ್ ದ ಮೀನ್ ರೈನ್ಫಾಲ್ ಫಾರ್ ದ ವೀಕ್. ಒಂದು ವೀಕಲ್ಲಿ ಮೀನ್ ನೋಡಬೇಕು, ರೈನ್ಫಾಲಿನ ಮೀನ್ ನೋಡಬೇಕು. ಫಸ್ಟಿಗೆ ಏನು ಮಾಡಬೇಕು? ಮೀನ್ ಸಮ್ ಆಫ್ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಬೇಕು. ಮೀನಲ್ಲಿ ನಾವು ಇದರಲ್ಲಿ ಇದಿಷ್ಟನ್ನು ಟೋಟಲ್ ಮಾಡ್ತಾ ಹೋಗಬೇಕು. ಇದಿಷ್ಟನ್ನು ನಾವು ಎಲ್ಲ ನಂಬರ್ಸನ್ನು ಆ್ಯಡ್ ಮಾಡ್ತಾ ಹೋಗಿ ಡಿವೈಡೆಡ್ ಬೈ ಎಷ್ಟಿದೆ? 1 2 3 4 5 6 7 ಇದೆ, ಡಿವೈಡೆಡ್ ಬೈ 7 ಆಯಿತು. ಮೀನು ಇದಿಷ್ಟನ್ನು ಆ್ಯಡ್ ಮಾಡಿದಾಗ 41.3 ಬಂತು. ಇಲ್ಲಿ ಕೌಂಟ್ ಮಾಡಿದ್ದೀನಿ ನೋಡಿ, 41.3 ಬಂತು, ಡಿವೈಡೆಡ್ ಬೈ 7. ಈಗ ಇಲ್ಲಿ ನೋಡಿ, ಈ ನಂಬರಲ್ಲಿ ನಮಗೆ ಡೆಸಿಮಲ್ ಕಾಣಿಸ್ತಾ ಇದೆ ಅಲ್ವಾ. ಈ ಡೆಸಿಮಲನ್ನು ನಾವು ಇಲ್ಲಿ ಕನ್ವರ್ಟ್ ಮಾಡಬೇಕು, ಇದನ್ನು ಈ ಕಡೆ ತರಬೇಕು ಆಯಿತಾ.
ಇಲ್ಲಿ ಆವಾಗ 10 ಆಗುತ್ತೆ, ಡಿವೈಡೆಡ್ ಬೈ 10 ಆಗುತ್ತೆ. ಈ 0ನ ತೆಗಿಬೇಕು, ಆವಾಗ 10 ಆಗುತ್ತೆ, ಡಿವೈಡೆಡ್ ಬೈ 10 ಆಗಬೇಕು. ಯಾಕಂದರೆ ಇಲ್ಲಿ ಒಂದೇ ಒಂದು ಪ್ಲೇಸ್ ಇರೋದ್ರಿಂದ ಡಿವೈಡೆಡ್ ಬೈ 10, ಇಲ್ಲಿ 2 ಪ್ಲೇಸ್ ಇದ್ದಿದ್ರೆ ಇಲ್ಲಿ ಡಿವೈಡೆಡ್ ಬೈ 100 ಆಗ್ತಿತ್ತು. ಆದ್ದರಿಂದ 7 ಇಂಟು 10 ಆಗುತ್ತೆ ಇಲ್ಲಿ. ಇವಾಗ ಅದನ್ನು ಹೆಂಗೆ ಬರಿಬೇಕಂದ್ರೆ 400, ಇಲ್ಲಿ ಹೆಂಗೆ ಬರಿಬೇಕಂದ್ರೆ 413 ಡಿವೈಡೆಡ್ ಬೈ 7 ಇಂಟು 10 ಆಗುತ್ತೆ. ಇವಾಗ ನೆಕ್ಸ್ಟು 413 ಡಿವೈಡೆಡ್ ಬೈ 70 ಆಯಿತು. ಇವಾಗ ಇದನ್ನು ಡಿವೈಡ್ ಮಾಡಿದಾಗ 413 ಡಿವೈಡೆಡ್ ಬೈ 70 ಮಾಡಿದಾಗ 5.9 ಆನ್ಸರ್ ಬರುತ್ತೆ, 5.9. ಹೆನ್ಸು ದ ಮೀನ್ ರೈನ್ಫಾಲ್ ಫಾರ್ ದ ವೀಕ್ ಈಸ್ 5.9 mm ಆಗುತ್ತೆ, 5.9 mm ಆಗುತ್ತೆ. ನೆಕ್ಸ್ಟು ಥರ್ಡ್ ಒನ್ನು, ಆನ್ ಹೌ ಮೆನಿ ಡೇಸ್ was the rainfall less than the mean rainfall? ಲೆಸ್ ದೆನ್, ಈಗ ಇಲ್ಲಿ ನಾವು ಆನ್ಸರ್ ನೋಡಿದ್ವಲ್ಲ, ಇದಕ್ಕಿಂತ ಈ ಮೀನ್ಗಿಂತ ಕಡಿಮೆ ರೈನ್ಫಾಲ್ ಆಗಿರುವಂತಹ ದಿನಗಳು ಯಾವುದು, ಎಷ್ಟು ದಿನ ರೈನ್ಫಾಲ್ ಕಡಿಮೆ ಆಗಿದೆ ಅಂದರೆ ರೈನ್ಫಾಲ್ ಆಗಿರುವಂಥದ್ದು ಮೀನ್ ಎಷ್ಟು ಬಂದಿದೆ 5.9 ಅಲ್ಲ, 5.9ಗಿಂತ ಕಡಿಮೆ ಆಗಿರುವಂಥದ್ದು ಎಷ್ಟು ದಿನ, 5.9ಗಿಂತ ಕಡಿಮೆ ಯಾವುದು, ಒಂದು ಮಂಡೇ, ಇನ್ನೊಂದು ವೆಡ್ನಸ್ಡೇ, ಥರ್ಸ್ಡೇ 3 ಆಯಿತು, ಇದು ಆಗಲ್ಲ. ಇಲ್ಲಿ 5.9 ಇಲ್ಲ ಅಂದರೆ 4 ಆಯಿತು, ಇಲ್ಲಿ 1.0 ಇದೆ, ಇದೊಂದು 5 ಆಯಿತು ಅಂದರೆ 5 ಡೇಸ್ ಆಗುತ್ತೆ. ನೆಕ್ಸ್ಟ್ 9th ಒನ್, ದ ಹೈಟ್ಸ್ ಆಫ್ 10 ಗರ್ಲ್ಸ್ ವೇರ್ ಮೆಜರ್ಡ್ ಇನ್ ಸೆಂಟಿಮೀಟರ್ ಆ್ಯಂಡ್ ದ ರಿಸಲ್ಟ್ ಆರ್ ಆ್ಯಸ್ ಫಾಲೋಸ್: 135, 150, 139, 128, 151, 132, 146, 149, 143, 141. ಇದಿಷ್ಟು 10 ಗರ್ಲ್ಸಿನ ಹೈಟ್ ಇದೆ. ಫಸ್ಟ್ ಒಂದು ಕ್ವಶನ್ ಏನಿದೆ ನೋಡೋಣ. ವಾಟ್ ಈಸ್ ದ ಹೈಟ್ ಆಫ್ ದ ಟಾಲೆಸ್ಟ್ ಗರ್ಲ್? ಇದಿಷ್ಟರಲ್ಲಿ ಹೈಟ್ ಯಾರಿದ್ದಾರೆ, ಟಾಲೆಸ್ಟ್ ಗರ್ಲ್ ಯಾರಿದ್ದಾರೆ? 150, ಅದರ ನೆಕ್ಸ್ಟ್ 151 ಇದ್ದಾರೆ ಅಲ್ವಾ, ಅದಕ್ಕಿಂತ ಜಾಸ್ತಿ ಯಾರಾದರೂ ಇದ್ದಾರಾ? ಅದರಿಂದ ದ ಹೈಟ್ ಆಫ್ ದ ಟಾಲೆಸ್ಟ್ ಗರ್ಲ್ ಈಸ್ 151 ಸೆಂಟಿಮೀಟರ್. ದ ಹೈಟ್ ಆಫ್ ದ ಟಾಲೆಸ್ಟ್ ಗರ್ಲ್ ಈಸ್ 151 ಸೆಂಟಿಮೀಟರ್. ವಾಟ್ ಈಸ್ ದ ಹೈಟ್ ಆಫ್ ದ ಶಾರ್ಟೆಸ್ಟ್ ಗರ್ಲ್? ಶಾರ್ಟೆಸ್ಟ್ ಗರ್ಲ್ ಯಾರು? 135, 35ಗಿಂತ 132 ಲಾಸ್ಟ್ ಇದ್ದಾರೆ, 132, 132ಗಿಂತ 128 ಇದ್ದಾರೆ, 128. ದ ಹೈಟ್ ಆಫ್ ದ ಶಾರ್ಟೆಸ್ಟ್ ಗರ್ಲ್ 128 ಸೆಂಟಿಮೀಟರ್. ನೆಕ್ಸ್ಟು, ವಾಟ್ ಈಸ್ ದ ರೇಂಜ್ ಆಫ್ ದ ಡಾಟಾ? ರೇಂಜ್ ನೋಡೋದು ಹೆಂಗೆ? ಹೈಯೆಸ್ಟ್ ಅಬ್ಸರ್ವೇಷನ್ ಮೈನಸ್ ಲೋವೆಸ್ಟ್ ಅಬ್ಸರ್ವೇಷನ್. 151 ಮೈನಸ್ 128 ನಾವಲ್ಲಿ ಮಾಡಿದ್ವಲ್ಲ, ಟಾಲೆಸ್ಟ್ ಗರ್ಲು ಹೈಯೆಸ್ಟು ಶಾರ್ಟೆಸ್ಟ್ ಗರ್ಲ್ ಅಂತ ಮಾಡಿದ್ವಲ್ಲ, ಅದನ್ನು ತೊಗೊಂಡ್ರೆ ಆಯಿತು. ಲೆಸ್ ಮಾಡಿದಾಗ ಎಷ್ಟು ಬಂತು? 23 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೀನ್ ಹೈಟ್ ಆಫ್ ದ ಗರ್ಲ್? ವಾಟ್ ಈಸ್ ದ ಮೀನ್ ಹೈಟ್ ಆಫ್ ದ ಗರ್ಲ್? ಈಗ ಮೀನ್ ನೋಡಬೇಕು ನಾವು. ಸಮ್ ಆಫ್ ದ ಆಲ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಮೀನು ಎಲ್ಲ ನಂಬರ್ಸನ್ನು ಕೌಂಟ್ ಮಾಡಬೇಕು ನಾವು. ಆಮೇಲೆ ಎಷ್ಟು ನಂಬರ್ಸ್ ಇದೆ, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅದು ಬರೀಬೇಕು. 10 ಸ್ಟೂಡೆಂಟ್ಸು. ಮೀನ್ ಈಕ್ವಲ್ ಇದಿಷ್ಟು ಕೌಂಟ್ ಮಾಡಿದಾಗ ಎಷ್ಟು ಬಂತು? 1414 ಡಿವೈಡೆಡ್ ಬೈ 10. ಮೀನ್ ಇದಿಷ್ಟು ನಾವು ಡಿವೈಡ್ ಮಾಡಿದಾಗ, ಇದಿಷ್ಟನ್ನು ಡಿವೈಡ್ ಮಾಡೋದು ಈಸಿ ನೋಡಿ. ಇಲ್ಲಿ ಒಂದೇ ಒಂದು 0 ಇದೆ, ಇಲ್ಲಿ ಪಾಯಿಂಟ್ ಹಾಕೋಣ. ಆನಂತರ ಇಲ್ಲಿ ಒಂದು ಪ್ಲೇಸಿಗೆ ಪಾಯಿಂಟ್ ಹಾಕಿದ ನಂತರ ಈ ಕಡೆಯಿಂದನೇ ಒಂದೇ ಪ್ಲೇಸಿಗೆ ಪಾಯಿಂಟ್ ಹಾಕಿದರೆ ಆಯಿತು. ಇಲ್ಲೇ ಡಿವೈಡ್ ಆಗೋಯಿತು. 141.4 centimeter. Hence the mean height of the girls equal 141.4 centimeter ಆಯಿತು. Last one. How many girls have heights more than the mean height? mean height ಗಿಂತ ಜಾಸ್ತಿ ಇರುವಂಥ ಗರ್ಲ್ಸ್, ಜಾಸ್ತಿ ಹೈಟ್ ಇರುವಂಥ ಗರ್ಲ್ಸ್ ಯಾರು? ಮೀನ್ ಹೈಟ್ ಇರೋದು ಎಷ್ಟು ಹೇಳಿ? ಮೀನ್ ಹೈಟ್ ಇರೋದು 141.4. ಮೀನ್ ಹೈಟ್ಗಿಂತ ಜಾಸ್ತಿ ಹೈಟ್ ಇರೋರು ಯಾರು? 141ಗಿಂತ
141ಕ್ಕಿಂತ ಜಾಸ್ತಿ 150 1 ನೆಕ್ಸ್ಟು 2 ಆಮೇಲೆ 3 4 5 ಇದು 41 ಇದೆ 41.4 ಆಗಬೇಕು, ಆದ್ದರಿಂದ ಆಗೋದಿಲ್ಲ. ಟೋಟಲಿ 5 ಗರ್ಲ್ಸ್, ಟೋಟಲಿ 5 ಗರ್ಲ್ಸ್. ಇಲ್ಲಿಗೆ ಲೆಸನ್ 3ಯಲ್ಲಿ ಎಕ್ಸಸೈಸ್ 3.1 ಮುಗಿದಿದೆ. ನೆಕ್ಸ್ಟು ಎಕ್ಸಸೈಸ್ 3.2 ಮಾಡ್ತೀನಿ. ಇಲ್ಲ ವೆಯ್ಟ್ ಮಾಡಿ. ಎಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.